सिद्धिप्रदायकाय गुरु ब्रह्मा गुरु विष्णु गुरुदेवो महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೃಷಭ ರಾಶಿಯ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಈ ಆಗಸ್ಟ್ ತಿಂಗಳು ನಿಮ್ಮ ಹಣದ ಹರಿವು ಸ್ಥಿರವಾಗಿ ಇರುತ್ತದೆ. ಇದುವರೆಗೂ ಬರದಂತಹ ಒಂದು ಹಣದ ಪರಿಸ್ಥಿತಿ ಇವಾಗ ಸುಧಾರಣೆ ಆಗುತ್ತದೆ. ಆದಾಯದ ಜೊತೆಗೆ ಹಣದ ಉಳಿತಾಯ ಮಾಡುವಂತಹ ಯೋಚನೆ ನಿಮ್ಮಲ್ಲಿ ಬರುತ್ತದೆ. ಆದರೆ ಸ್ನೇಹಿತರ ಮಾತುಗಳನ್ನು ಕೇಳಿ ಹಣದ ಹೂಡಿಕೆಯನ್ನು ಮಾಡೋದು ಸರಿಯಲ್ಲ. ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೆಚ್ಚಳವಾಗುತ್ತದೆ. ಇನ್ನು ವ್ಯಾಪಾರದಲ್ಲಿ ಹೊಸ ದಾರಿ ಅನ್ನೋದು ತೆರೆಯುತ್ತದೆ. ನಿಮ್ಮ ಕೆಲಸವನ್ನ ಮೆಚ್ಚುವಂತಹ ಜನಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಹೊಸ ಗ್ರಾಹಕರು ನಿಮ್ಮ ಸಂಪರ್ಕಕ್ಕೆ ಬರುವಂತಹ ಸಾಧ್ಯತೆ ತುಂಬಾ ಇದೆ. ನಿಮ್ಮ ವ್ಯಾಪಾರ ಜಾಹೀರಾತು ಮೂಲಕ ಒಂದು ಸಂಪರ್ಕಿಸಿದರೆ ತುಂಬಾ ಉತ್ತಮವಾದ ವಿಚಾರವಿದೆ. ಇನ್ನು ಉದ್ಯೋಗ ಮಾಡೋರಿಗೆ ನಿಮ್ಮ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಆದರೆ ಅದೇ ನಿಮ್ಮ ಸಾಮರ್ಥ್ಯವನ್ನ ತೋರಿಸುವಂತಹ ಅವಕಾಶ ನಿಮ್ಮಲ್ಲಿ ಇರುತ್ತದೆ. ನಿಮ್ಮ ಹಿರಿಯರಲ್ಲಿ ಪ್ರಶಂಸೆ ಅನ್ನೋದು ಸಿಗುತ್ತದೆ. ಉದ್ಯೋಗದಲ್ಲಿ ಬದಲಾವಣೆ ಮಾಡುವಂತಹ ಇದ್ದರೆ ಒಳ್ಳೆಯ ಕರೆ ಅನ್ನೋದು ಸಿಗುತ್ತದೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗುತ್ತದೆ. ದೂರವಾಗಿರುವಂತಹ ಸಂಬಂಧಿಕರು ಹತ್ತಿರವಾಗ್ತಾರೆ. ಮನೆಯವರ ಹಿರಿಯರ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಕುಟುಂಬದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಉತ್ತಮವಾಗಿ ಇರುತ್ತದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪರಸ್ಪರ ಗೌರವ ಅನ್ನೋದು ಹೆಚ್ಚಳವಾಗುತ್ತದೆ. ನಿಮ್ಮ ಭಾವನೆಗಳು ಹೇಳುವಂತಹ ಸಂದರ್ಭದಲ್ಲಿ ಸ್ಪಷ್ಟತೆ ಅನ್ನೋದು ಇರಲಿ. ವಿವಾಹಿತರಿಗೆ ಸಂಗಾತಿಯ ಒಂದು ಸಂಬಂಧ ಹೆಚ್ಚಳವಾಗುತ್ತದೆ. ಒಟ್ಟಿಗೆ ಸಮಯವನ್ನು ಕಳೆಯೋದ್ರಿಂದ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ದೇಹದ ಒಂದು ಆಯಾಸವನ್ನ ನಿರ್ಲಕ್ಷಿಸಬೇಡಿ. ಸಿಹಿ ಹಾಗೂ ಎಣ್ಣೆ ಪದಾರ್ಥವನ್ನ ಕಮ್ಮಿ ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವು ಪ್ರತಿ ಶುಕ್ರವಾರ ಲಕ್ಷ್ಮಿಯ ಅಷ್ಟೋತ್ತರ ಪಠಣೆಯನ್ನ ಮಾಡಿ. ಮನೆಯ ಕೊಠಡಿಯಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ತುಪ್ಪದ ದೀಪವನ್ನು ಅಂಟಿಸಿ. ಬಡವರಿಗೆ ಆಹಾರ ಹಾಗೂ ಬಟ್ಟೆಯನ್ನು ದಾನ ಮಾಡಿ. ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ಜಪವನ್ನು ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ನಿಮಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.